ಸಿದ್ದರಾಮಯ್ಯನವ್ರು ಇಷ್ಟು ಹೇಳಿದ್ದೇ ಸಾಕು. ಅವ್ರ ಜೊತೆಗಿದ್ದಂಥವ್ರಿಗೆ ಇನ್ನೇನು ಬೇಕು? ರೆಕ್ಕೆ ಪುಕ್ಕೆಗಳು ಬಂದೇ ಬಿಡುತ್ತೆ, ಹಾರಾಡಕ್ಕೆ ಶುರು ಮಾಡೇ ಬಿಡ್ತಾರೆ. ಓಹೋ, ಆಕಾಶದಲ್ಲಿ ಎಷ್ಟು ನಾನು ಎತ್ತರಕ್ಕೆ ಹಾರ್ತೀನೋ ಅಷ್ಟು ಎತ್ತರಕ್ಕೆ ಹಾರುವಂಥ ಪ್ರಯತ್ನವನ್ನು ಅವರ ಬೆಂಬಲಿಗರು, ಅವರ ಜೊತೆಗಿರುವಂಥವ್ರು ಎಲ್ಲ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ. ಆ ಕುತೂಹಲ ಈ ಪ್ಯಾಕೇಜ್ ಅಲ್ಲಿ. ಸಿಎಂ ಬದಲಾವಣೆ ಚರ್ಚೆಗೆ ದಿ ಎಂಡ್. ಸಿದ್ದರಾಮಯ್ಯರ ಹೇಳಿಕೆಗೆ ಆಪ್ತ ಬಳಗ ಸ್ವಾಗತ. ಸಿಎಂ ಹೇಳಿದ್ಮೇಲೆ ಕ್ಲಿಯರ್ ಆಯ್ತು ಅಷ್ಟೇ. ಅದ್ಯಾವಾಗ ದೆಹಲಿಯಲ್ಲಿ ಕುಳಿತುಕೊಂಡು ಸಿಎಂ ಸಿದ್ದರಾಮಯ್ಯ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ರು. ಸಿಎಂ ಆಪ್ತ ಬಳಗಕ್ಕೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಇನ್ಮುಂದೆ ಸಿಎಂ ಬದಲಾವಣೆಯ ಚರ್ಚೆಯೇ ಇರಲ್ಲ. ಇದು ಇಲ್ಲಿಗೆ ಎಂಡ್ ಎಂದು ಅತ್ಯಾಪ್ತರು ಘಂಟಾಘೋಷವಾಗಿ ಹೇಳಿದ್ದಾರೆ. ಸದ್ಯಕ್ಕಂತೂ ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದರ ಬಗ್ಗೆ ಯಾರೂ ಕೂಡ ಯೋಚಿಸುವ ಹಂತಕ್ಕೆ ಹೋಗಬಾರ್ದು ಎನ್ನುವ ಸಂದೇಶವನ್ನ ರವಾನಿಸಿದ್ರು. ಇತ್ತ ಸಿಎಂ ಅತ್ಯಾಪ್ತರಾದ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ ಸಿಎಂ ಬದಲಾವಣೆ ಚರ್ಚೆ ದಿ ಎಂಡ್ ಎಂದಿದ್ದಾರೆ. ಅತ್ತ ಸತೀಶ್ ಜಾರಕಿಹೊಳಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ದಾರೆ, ನಾನೇ 5 ವರ್ಷ ಇರ್ತೇನೆ ಅಂತ ಹೇಳುವ ಸಂದರ್ಭ ಬಂದಿದೆ. ನಾಯಕತ್ವದ ಬಗ್ಗೆ ಮಾತಾಡುವವರಿಗೆ ಸಿಎಂ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಎಂದರು. ಅಂತೆಯೇ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಒಬ್ಬೊಬ್ರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ, ಡ್ರಾಮಾ ಕಂಪನಿ ಓಪನ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಎಂದರು. ಎಲ್ಲ ಮಾತುಕತೆ ಆಯ್ತಾ? ಸಾಹೇಬ್ರು ಭೇಟಿ ಮಾಡಿದ್ವಿ, ಕಾಫಿ ಕೊಟ್ಟರು. ಸಿಎಂ ವಿಚಾರ ಏನ್ ಮಾತಾಡಿದ್ರಿ? ಕೆಪಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನ್ ಮಾತಾಡಿದ್ರಿ? ಅವೆಲ್ಲ ಅಲ್ಲಲ್ಲೇ ಇದ್ದಾವೆ, ಏನು ಪ್ರಶ್ನೆ ಇಲ್ಲ. ಪದೇ ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಡ್ರಾಮಾ ಕಂಪ್ನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದರು, ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿಯಾಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್ ಇದು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನು ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಇಲ್ಲ, ಅದು ಬೇರೆ. ನಾವು ಮೊದಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು. ಆ ಸ್ಟೇಟ್ಮೆಂಟು ಬೆಳಗ್ಗೆ ಬಂದಿತ್ತು, ಇದು 3 ದಿವಸ ಹಿಂದೆ ಫಿಕ್ಸ್ ಆಗಿತ್ತು. ಡೆಲ್ಲಿಯಲ್ಲಿ ಕೂತು ಯಾವಾಗ ವಿರೋಧಿಗಳಿಗೆ ಕೆಡ್ಡ ತೋಡಿದ್ರೋ ಆಗಲೇ ಸಿದ್ದರಾಮಯ್ಯ ಬಣದ ಎಲ್ಲ ಸಚಿವರು ಕೂಡ ಅಲರ್ಟ್ ಆಗಿದ್ದಾರೆ. ಅವರ ದಿಲ್ ಖುಷಾಗಿದೆ. ಇವತ್ತು ಕ್ಲೋಸ್ ಡೋರ್ ಮೀಟಿಂಗನ್ನು ಅವರ ಆಪ್ತರು ಮಾಡಿದ್ದಾರೆ. ಜೊತೆಗೆ ಖರ್ಗೆ ಅವರ ಹತ್ರ ಬಂದು, ಸರ್ ಡೆಲ್ಲಿಲಿ ಏನಾಗ್ತಾ ಇದೆ ಈ ಬಗ್ಗೆ ಗುಟ್ಟನ್ನು ತಿಳ್ಕೊಳ್ಳೋದಕ್ಕೆ ನೋಡಿದ್ದಾರೆ. ಇಲ್ಲಿ ತನಕ ಸಿ ಎಂ ಬದಲಾವಣೆ ಬಗ್ಗೆ ನಾನಾ ಚರ್ಚೆಗಳಿತ್ತು. ಈಗ ಎಲ್ಲ ರೀತಿಯ ಚರ್ಚೆಗಳು ಬಂದ್, ಎಲ್ಲದಕ್ಕೂ ಕೂಡ ಎಂಡ್ ಅಂತ ಸಿ ಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿಗೆ ಎಲ್ಲವೂ ಕೂಡ ಮುಗಿದೋಗ್ಬಿಡುತ್ತಾ? ಆಟ ನಿಂತೋಗ್ಬಿಡುತ್ತಾ? ಖಂಡಿತವಾಗಿಯೂ ಕೂಡ ಇಲ್ಲ. ಕಾಂಗ್ರೆಸ್ನ ಒಳಗಡೆ ರಣರೋಚಕ ರಾಜಕಾರಣ ಮುಂದಿನ ದಿನಗಳಲ್ಲಿ ಇದೆ ಅನ್ನೋದು ಕೂಡ ಇದು ಸ್ಪಷ್ಟವಾದ ಸುಳಿವನ್ನು ನೀಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಜೋರಾದ ಚಟುವಟಿಕೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ಖರ್ಗೆ ಭೇಟಿಯಾದ ಸಚಿವರು. ನಾನೇ ಪೂರ್ಣಾವಧಿ ಸಿಎಂ ಎಂದು ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆ ಜೋರಾಗಿದೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಸಿಎಂ ಅತ್ಯಾಪ್ತರು ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಸಿದ್ದು ಅತ್ಯಾಪ್ತ ಸಚಿವರಾದ ಜಮೀರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಕೂಡ ಭೇಟಿ ನೀಡಿದ್ದಾರೆ. ಅಲ್ಲದೆ ದೆಹಲಿಯಲ್ಲಿ ಆಗುತ್ತಿರುವ ಬೆಳವಣಿಗೆ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಸರ್, ದೆಹಲಿಯಲ್ಲಿ ಏನಾಗ್ತಿದೆ, ಸ್ವಲ್ಪವಾದ್ರೂ ಮಾಹಿತಿ ಹಂಚಿಕೊಳ್ಳಬಹುದಾ ಎಂದು ದುಂಬಾಲು ಬಿದ್ದಿದ್ದಾರೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಯವಾಗಿ ಉತ್ತರಿಸಿದ್ದು, ಯಾವುದೇ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಇನ್ನು 5 ವರ್ಷವೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎಂದು ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿಎಂ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಆ ಥರ ಏನೂ ಮಾತುಕತೆ ನಡೆದಿಲ್ಲ, ಏನೂ ಒಪ್ಪಂದ ಆಗಿಲ್ಲ. ನಾನೇ 5 ವರ್ಷ ಸಿಎಂ ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಸುದ್ದಿ ಬಂತು. ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡೇನಿಲ್ಲ. ನಮ್ಮ ಪಾಡ್ ನಾವು ಅವ್ರವ್ರು ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಸಿದ್ದರಾಮಯ್ಯ ದೆಹಲಿಯಲ್ಲಿ ಒಂದು ಕ್ಲಿಯರ್ ಮಾಡಿದ್ದಾರೆ, 5 years ನಾನೇ ಕಂಟಿನ್ಯೂ ಅಂತ. ಒಂದು ಗೊಂದಲಕ್ಕೆ ತೆರೆ ಎಳೆದಂಗೆ ಆಯ್ತಾ? ಅದೇ ಮತ್ತೆ ಈ ಪ್ರಶ್ನೆ ಮತ್ತೆ ತಾವು ಯಾರು ನಮಗೆ ಮತ್ತೆ ಕೇಳಬೇಡಿ ದಯವಿಟ್ಟು ಅಷ್ಟೇ. ಅಂದರೆ ಈಗ ಅವರೆಲ್ಲ ಕ್ಲಾರಿಫೈ ಮಾಡಿದ್ಮೇಲೆ ತಾವು ದಯವಿಟ್ಟು ನಮಗೆ ಮರು ಪ್ರಶ್ನೆ ಹಾಕ್ಬೇಡಿ. ಯಾರು ಹೇಳಿದ್ದು ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ತೋಟ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹಬ್ಬಿಸಿದ್ರು.
ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ. ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ದಾರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ. 5 ವರ್ಷಗಳ ಕಾಲ ನಾನೇ CM ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದೆಹಲಿ ಅಂಗಳದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು CM ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ಭೇಟಿಯಾಗಿ ಆಪ್ತ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಆದರೆ ದೆಹಲಿ ಅಂಗಳದಲ್ಲಿ ಏನಾಗ್ತಿದೆ, ಏನೆಲ್ಲ ಬೆಳವಣಿಗೆ ಆಗ್ಬೋದು ಅನ್ನುವಂಥ ನಿರೀಕ್ಷಿತ ಚರ್ಚೆಗೆ CM ಆಪ್ತ ಸಚಿವರಿಗೆ AICC ಅಧ್ಯಕ್ಷರಿಂದ ದೊಡ್ಡ ಮಟ್ಟಿಗಿನ ಪ್ರತಿಕ್ರಿಯೆ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಅವಧಿಯಲ್ಲೇ DKಶಿ CM ಆಗ್ತಾರೆ. ನೊಣವಿನಕೆರೆ ಶಿವಯೋಗೀಶ್ವರ ಸ್ವಾಮೀಜಿ ಭವಿಷ್ಯ. ಇತ್ತ ದಾವಣಗೆರೆಯಲ್ಲಿ ನೊಣವಿನಕೆರೆ ಶ್ರೀಗಳು ಈ ಅವಧಿಯಲ್ಲೇ DKಶಿ CM ಆಗ್ತಾರೆಂದು ಭವಿಷ್ಯ ನುಡಿದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸೊಕ್ಕೆ ಗ್ರಾಮದಲ್ಲಿ ಕಾಡು ಸಿದ್ದೇಶ್ವರ ಮಠದ ಶಿವಯೋಗೀಶ್ವರ ಸ್ವಾಮೀಜಿ DCM DK ಶಿವಕುಮಾರ್ ಅವರ ಭವಿಷ್ಯ ನುಡಿದಿದ್ದಾರೆ. ಶ್ರೀಮಠದ ರೈತರ ಜನರ ಸಂಕಲ್ಪದ ಮೇರೆಗೆ DKಶಿ ಮುಂದಿನ ದಿನಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಯಾವಾಗಲೂ ಮಠಕ್ಕೆ ಬರ್ತಾರೆ, ಆದರೆ ರಾಜಕೀಯ ವಿಚಾರವಾಗಿ ಬರೋದಿಲ್ಲ. ಸರ್ಕಾರದ ಕೆಲಸದಲ್ಲಿ DKಶಿ ಮುಂದಿದ್ದಾರೆ. ಆರೋಗ್ಯವಂತರಾಗಿ ಜನಸೇವೆ ಮಾಡಲಿದ್ದಾರೆ. ಈ ಬಾರಿ DK ಶಿವಕುಮಾರ್ CM ಆಗಿ ಅಧಿಕಾರ ಹಿಡಿಯಲಿದ್ದಾರೆ ಎಂದರು. ಇನ್ನು ರಂಭಾಪುರಿ ಶ್ರೀಗಳು ನಾನ್ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಎಂದಿದ್ದಾರೆ. ಯಾರು ಎಷ್ಟೇ ಹೇಳಿದ್ರೂ ಪಕ್ಷದ ನಾಯಕರ ತೀರ್ಮಾನವೇ ಅಂತಿಮ ಆಗಿರುತ್ತೆ ಎಂದರು. ಅತ್ತ ಕುಣಿಗಲ್ ರಂಗನಾಥ್ ಮಾತನಾಡಿ, ಪಕ್ಷ ಅಧಿಕಾರಕ್ಕೆ ಬರಲು DKಶಿ ಕಷ್ಟಪಟ್ಟಿದ್ದಾರೆ. ಇಂದಲ್ಲ ನಾಳೆ ಪ್ರತಿಫಲ ಸಿಗಲೇಬೇಕು. ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗೋ ವಿಶ್ವಾಸ ಇದೆ ಎಂದರು. ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ DK ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡಲಿ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ. ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಒಳ್ಳೆಯದಾಗಲಿ. DK ಶಿವಕುಮಾರ್ ಸಾಹೇಬರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ. ತಮ್ಮಲ್ಲಿರೋಂಥ ಎಲ್ಲ ಒಂದು ಹೋರಾಟವನ್ನು ಮಾಡಿದ್ದಾರೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ 140 ಸೀಟ್ ಬರಬೇಕಾದ್ರೆ ಪ್ರಮುಖವಾದಂಥ ಕಾರಣ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಅದು ಮುಂದೆನೂ ಹೇಳ್ತೀನಿ, ಹಿಂದೆನೂ ಹೇಳ್ತೀನಿ. ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವರವರ ಪಕ್ಷದ ನಾಯಕರು ಕೈಗೊಳ್ಳುವಂಥ ತೀರ್ಮಾನ ಇದೆ. ಅದು ಆ ಪಕ್ಷದ ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ಅನ್ವಯವಾಗ್ತಾ ಇದೆ ಹೊರತು ಬೇರೆ ಯಾರು ಏನೇ ಹೇಳಿದರೂ ಪರಿಣಾಮ ಆಗೋದಿಲ್ಲ. ಮತ್ತು ಧರ್ಮಪೀಠಗಳು ರಾಜಕೀಯ ವಿಷಯದಲ್ಲಿ ಯಾವುದೇ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಇಚ್ಛೆ ಪಡೋದಿಲ್ಲ. ಅದರ ಅವಶ್ಯಕತೆಯೂ ನಮಗಿಲ್ಲ. 5 ವರ್ಷ ನಾನೇ CM ಆಗಿರ್ತೀನಿ ಅನ್ನುವಂತಹ ಸಿದ್ದರಾಮಯ್ಯನವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡಿದೆ. CM ಹೇಳಿಕೆಗೆ DK ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೂ ಅವರ ಬೆಂಬಲಿಗರು ಮಾತ್ರ DK ಶಿವಕುಮಾರ್ CM ಆಗೇ ಆಗ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿ, ಪಕ್ಷಕ್ಕೆ DK ಶಿವಕುಮಾರ್ ಅವರ ಸೇವೆ ದೊಡ್ಡದಿದೆ. ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ DK ಶಿವಕುಮಾರ್ ಅವರ ಶ್ರಮ ಕೂಡ ಕಾರಣ. ಹೀಗಾಗಿ ಮುಂದೆ ಒಂದಲ್ಲ ಒಂದು ದಿವಸ DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ, ಹೈಕಮಾಂಡ್ ಅವರಿಗೆ ಆಶೀರ್ವಾದ ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಒಟ್ಟಾರೆ ದೆಹಲಿಯಲ್ಲಿ ಕುಳಿತು CM 5 ವರ್ಷ ನಾನೇ CM ಎಂದು ಹೇಳಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ DCM DK ಶಿವಕುಮಾರ್ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಚರ್ಚೆಗೆ ಮುಂದಾಗಿರುವಾಗಲೇ ಹೇಳಿಕೆ ನೀಡಿರೋದು DKಶಿಗೆ ನುಂಗಲಾರದ ತುಪ್ಪವಾಗಿದೆ. CM ಹೇಳಿಕೆಯಿಂದಾಗಿ DKಶಿ ಯಾವ ದಾಳ ಉರುಳಿಸ್ತಾರೆಂಬ ಚರ್ಚೆ ಶುರುವಾಗಿದೆ. ತಟಸ್ಥವಾಗಿರ್ತಾರೋ, ಸೋನಿಯಾ ರಾಹುಲ್ ಮನೆ ಕದ ತಟ್ತಾರೋ ಕಾದ್ ನೋಡ್ಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.